ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಸ್ಟೂಡೆಂಟ್ಗಳಿಗೆ ಬಿ ಫಾರ್ಮಸಿ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ PUC ಆದ ನಂತರ ಬಿ ಫಾರ್ಮಸಿ ಕೋರ್ಸ್ಗೆ ಜಾಯಿನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಅವರು ಈ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ, ನಿಮಗೆ ಇನ್ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ಹಾಗೆ ಯಾರೆಲ್ಲ ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಕೇಳ್ತಿದ್ದೀನಿ. ಬಿ ಫಾರ್ಮಸಿ ಇದು ಫಾರ್ಮಸಿನಲ್ಲಿ ಬರೋ ಒಂದು ಕೋರ್ಸ್ ಆಗಿದ್ದು, ಇದು ಮೆಡಿಕಲ್ ರಿಲೇಟೆಡ್ ಕೋರ್ಸ್ ಆಗಿದೆ. ಮೆಡಿಕಲ್ ಫೀಲ್ಡ್ ಅಂದರೆ ಎವರ್ಗ್ರೀನ್ ಫೀಲ್ಡ್ ಅಂತಲೇ ಹೇಳ್ಬೋದು. ಮೆಡಿಕಲ್ ಫೀಲ್ಡ್ನಲ್ಲಿ ನೀವು ಯಾವುದೇ ಕೋರ್ಸ್ ಮಾಡಿದ್ರೂ ಕೂಡ ಎಷ್ಟು ಡಿಮ್ಯಾಂಡ್ ಇರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಹಾಗೆ ಬಿ ಫಾರ್ಮಸಿ ಕೂಡ ತುಂಬ ರಿಕ್ವೈರ್ಮೆಂಟ್ ಇದೆ. ಬನ್ನಿ, ಬಿ ಫಾರ್ಮಸಿ ಕೋರ್ಸ್ನ ಅಡ್ಮಿಷನ್ ಪ್ರೋಸೆಸ್, ಎಲಿಜಿಬಿಲಿಟಿ, ಜಾಬ್ ಆಪರ್ಚುನಿಟಿ ಆ್ಯಂಡ್ ಎಕ್ಸಾಮ್ಸ್ ಹಾಗೆ ಡ್ಯೂರೇಷನ್ ಎಲ್ಲ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಬಿ ಫಾರ್ಮಸಿ ಮೀನ್ಸ್ ಬ್ಯಾಚುಲರ್ ಆಫ್ ಫಾರ್ಮಸಿ. ನಾವು PUC ನಂತರ ಡೈರೆಕ್ಟ್ ಬಿ ಫಾರ್ಮಸಿಗೆ ಜಾಯ್ನ್ ಆಗ್ತೀವಿ ಅಂದರೆ ಡ್ಯೂರೇಷನ್ ಬಂದು 4 years ಇರುತ್ತೆ. ದೆನ್ ನಾವು ಬಿ ಫಾರ್ಮಸಿನಲ್ಲಿ ಯಾವುದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ ಅಂತ ನೋಡೋದಾದರೆ ಮ್ಯಾನುಫ್ಯಾಕ್ಚರಿಂಗ್, ಕ್ವಾಲಿಟಿ ಕಂಟ್ರೋಲ್, ಸ್ಟೋರೇಜ್, ಡಿಸ್ಟ್ರಿಬ್ಯೂಷನ್, ಮಾರ್ಕೆಟಿಂಗ್ ಆಫ್ ಡ್ರಗ್ಸ್ ಆರ್ ಮೆಡಿಸಿನ್ಸ್. ಈ ಬಿ ಫಾರ್ಮಸಿ ಕೋರ್ಸ್ನಲ್ಲಿ ನಾವು ಕಂಪ್ಲೀಟ್ ಡ್ರಗ್ಸ್ ಆರ್ ಮೆಡಿಸಿನ್ಸ್ ಬಗ್ಗೆ ಇನ್ ಡೆಪ್ತ್ ಆಗಿ ಸ್ಟಡಿ ಮಾಡ್ತೀವಿ ಅಂತ ಹೇಳ್ಬೋದು. ದೆನ್ ನಾವು ಎಲಿಜಿಬಿಲಿಟಿ ನೋಡೋದಾದರೆ PUC ಸೈನ್ಸ್, ನಾವು 12+ PUCನಲ್ಲಿ ಸೈನ್ಸ್ ಹಾಗೇ ಇರಬೇಕು, ಸೈನ್ಸ್ ಸಬ್ಜೆಕ್ಟ್ ತೊಗೊಂಡಿರಬೇಕು. ಆ ಸೈನ್ಸ್ ಸಬ್ಜೆಕ್ಟಲ್ಲಿ 50 marks ಎಬೋವ್ ಇರಬೇಕು ಇನ್ PCMB ಆರ್ PCMC ಅಂತ ಹೇಳ್ಬೋದು. ದೆನ್ ನಾವು ಫಾರ್ಮಸಿನಲ್ಲಿ ಬೇಸಿಕ್ ಕೋರ್ಸ್ ಮೀನ್ಸ್ ಡಿ ಫಾರ್ಮಸಿ ಪಾಸ್ ಆಗಿರಬೇಕು. ಅದರಲ್ಲಿ ಪಾಸ್ ಆದಮೇಲೆ ನೀವು ಡೈರೆಕ್ಟ್ ಆಗಿ ಸೆಕೆಂಡ್ ಇಯರ್ ಬಿ ಫಾರ್ಮಸಿಗೆ ನೀವು ಎಂಟ್ರೆನ್ಸ್ ತೊಗೋಬೋದು. ನೆಕ್ಸ್ಟ್ ಅಡ್ಮಿಷನ್ ಪ್ರೋಸೆಸ್ ನೋಡೋದಾದರೆ ಬಿ ಫಾರ್ಮಸಿನಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ಅದು CET ಎಕ್ಸಾಮ್ಸ್. ಇದನ್ನು ನಾವು PUC ಸಬ್ಜೆಕ್ಟ್ ಬೇಸಿಸ್ ಮೇಲೆ CET ಎಕ್ಸಾಮ್ ಬರೀಬೇಕಾಗುತ್ತೆ. ಅಲ್ಲೇನಾದರೂ ನಮಗೆ ರ್ಯಾಂಕ್ ಬಂತು ಅಂದರೆ ಗೌರ್ಮೆಂಟ್ ಸೀಟ್ ಅಲಾಟ್ ಆಗುತ್ತೆ. ದೆನ್ ಪೇಮೆಂಟ್ ಸೀಟ್ ಮೀನ್ಸ್ ಡೈರೆಕ್ಟ್ ಅಡ್ಮಿಷನ್ಸ್ ಇರುತ್ತೆ, ಪೇ ಮಾಡಿ ಅಡ್ಮಿಷನ್ ಆಗ್ಬೋದು. ಜಾಬ್ ಆಪರ್ಚುನಿಟೀಸ್ ನೋಡೋದಾದರೆ ಡ್ರಗ್ ಇನ್ಸ್ಪೆಕ್ಟರ್ ಆಗಿ ವರ್ಕ್ ಮಾಡ್ಬೋದು. ಆ್ಯಸ್ ಎ ಫಾರ್ಮಸಿಸ್ಟ್ ಆಗಿ ಹಾಸ್ಪಿಟಲ್ ಆ್ಯಂಡ್ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ವರ್ಕ್ ಮಾಡ್ಬೋದು. ಫಾರ್ಮಸ್ಯೂಟಿಕಲ್ ಕಂಪನೀಸ್ನಲ್ಲಿ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ, ಹಾಗೆ ಓನ್ ಮೆಡಿಕಲ್ ಶಾಪ್ ಕೂಡ ನಾವು ಮಡಗ್ಬೋದು. ಇದಿಷ್ಟು ಜಾಬ್ ಆಪರ್ಚುನಿಟೀಸ್ ಆಗಿತ್ತು. ಬಿ ಫಾರ್ಮಸಿ ಕೋರ್ಸ್ ಮುಗಿದ ನಂತರ ನಾವು ಯಾವುದೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಟೆಂಡ್ ಮಾಡ್ಬೋದು ಅಂತ ನೋಡೋದಾದರೆ ಡ್ರಗ್ ಇನ್ಸ್ಪೆಕ್ಟರ್ ಎಕ್ಸಾಮ್, UPSC ಎಕ್ಸಾಮ್, KPSC ಎಕ್ಸಾಮ್, SSC ಎಕ್ಸಾಮ್ಸ್. ಈ 4 ಎಕ್ಸಾಮ್ನ ನಾವು ಅಟೆಂಡ್ ಮಾಡ್ಬೋದು. ನೋಡಿದ್ರಲ್ಲ, ಬಿ ಫಾರ್ಮಸಿ ಕೋರ್ಸ್ ಬಗ್ಗೆ ಇನ್ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಬಿ ಫಾರ್ಮಸಿ ಕೋರ್ಸ್ನ ಡಿಗ್ರಿ ಅಂತ ಕನ್ಸಿಡರ್ ಮಾಡ್ತೀವಿ. ದೆನ್ ಇದು ಅಂಡರ್ ಗ್ರ್ಯಾಜುಯೇಟ್ ಕೋರ್ಸ್ ಅಂತಲೂ ಕೂಡ ಹೇಳ್ತೀವಿ. ಬಿ ಫಾರ್ಮಸಿ ಆದ ನಂತರ ನಾವು KSPCನಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಲೈಸೆನ್ಸ್ಗೋಸ್ಕರ. ನಾವು ಲೈಸೆನ್ಸ್ಗೆ ಹೇಗೆ ಅಪ್ಲೈ ಮಾಡೋದು, ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದು ಕೆಲವರಿಗೆ ಗೊತ್ತಿರಲ್ಲ. ನಾನು ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ವಿಡಿಯೋ ಮಾಡಿ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ, ಹಾಗೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಆ್ಯಡ್ ಮಾಡಿರ್ತೀನಿ. ದೆನ್ ಬಿ ಫಾರ್ಮಸಿ ಆದ ನಂತರ MPharmacy ಅನ್ನೋ ಕೋರ್ಸ್ ಕೂಡ ಇದೆ. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು ಎವ್ರಿವನ್.